ಈ ಲವ್ ಅನ್ನೋದು ಕೆಸರಲ್ಲಿ ತಾವರೆ ಹುಡ್ದಂಗೆ. ಹೂ ಸಿಕ್ಕಿದ್ರೂ ಕೆಸರಾಗುತ್ತೆ, ಸಿಗ್ಲಿಲ್ಲ ಅಂದ್ರೆ ಕೆಸರಾಗುತ್ತೆ. ಹೂಗೇನೂ ಆಗಲ್ಲ. ಹುಡ್ಕೊಂಡು ನನ್ನ ಲೈಫು ಬರಬಾರ್ದು. ನಿನ್ ಖುಷಿ ಕಲಾಸ್. ಬೇಡ ಲವ್ ಬೇಡ, ಹಾಳಾಗಿ ಹೋಯ್ತೀಯ. ಆಯ್ತು ಬ್ರೋ, ಹುಡುಗಿಯರ್ ಸಾವಾಸಕ್ಕೆ ಹೋಗಲ್ಲ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟ? ಅಡ್ಡದಾರಿಲಿರೋನ್ಗೆ ಅನುಭವ ಜಾಸ್ತಿ, ಹುಡುಕನ್ ಬಾಯಲ್ಲಿ ಫಿಲಾಸಫಿನೇ ಆಸ್ತಿ. ಐ ಲೈಕ್ ದ ವೇ ಯು ಕನ್ವೇಡ್. ಪ್ರೀತಿ ಬಗ್ಗೆ ತುಂಬಾ ತಿಳ್ಕೊಂಡಿರೋ ಹಾಗಿದೆ. ನನಗೆ ಥ್ಯಾಂಕ್ಸ್ ಹೇಳೋ ಅಭ್ಯಾಸ ಇಲ್ಲ, ಆದರೂ ಥ್ಯಾಂಕ್ ಯು. ಅಪ್ರಿಷಿಯೇಟ್ ಮಾಡೋ ಅಭ್ಯಾಸ ನನಗೂ ಇಲ್ಲ, ಬಟ್ ಸ್ಟಿಲ್ ಐ ಅಪ್ರಿಷಿಯೇಟ್. ಓ, ಆಟಿಟ್ಯೂಡ್. ಕೂರ್ಬೋದಾ? ಈ ಹುಡುಗಿರು ಫಸ್ಟು ಚೇರ್ ಕಾಲಿದೆಯಾ ಅಂತ ಕೇಳ್ತಾರೆ. ನಾವ್ಯಾರೋ ಹೂ ಅಂದರೆ ಬಂದು ತಲೆ ಮೇಲೆ ಕೂತ್ಕೋತಾರೆ. ಕೂತ್ಕೊಳ್ಳಿ. ಕೆಟ್ಟ ನಿಂತಿರೋ ಲೈಫ್ನ ಸರಿ ಮಾಡ್ಕೋಬೋದು, ಕೆಟ್ಟಿರೋ ಹಾರ್ಟ್ನಲ್ಲ. ಅದನ್ನೇ ಒಂಚೂರು ಡೀಟೇಲ್ ಆಗಿ ಹೇಳ್ಬೋದಾ? ಯಾಕೆ ಹೇಳ್ಬೇಕು? ನಾವು ಫ್ಲ್ಯಾಶ್ ಬ್ಯಾಕ್ ಹೋಗೋ ಮಗನೇ ಅಲ್ಲ. ಟೈಮು ವೇಸ್ಟು, ಯೂಸ್ಲೆಸ್ಸು. ನಿಮಗೆ ಯೂಸ್ ಆಗದೆ ಇರ್ಬೋದು, ಆದ್ರೆ ನಿಮ್ ಸ್ಟೋರಿ ಕೇಳಿ 4 ಜನಕ್ಕೆ ಯೂಸ್ ಆಗ್ಬೋದಲ್ವಾ? ಬದನೇಕಾಯಿ ಆಗುತ್ತೆ. ನಮ್ಮ ಹುಡುಗರಿಗೆ ಲವ್ ಮಾಡ್ಬಿಟ್ರು ಅಂತ ಡಿಸೈನ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಫೆಬ್ರವರಿ 14 ಬಂದ್ರೆ ಸಾಕು, ಗಲ್ಲಿ ಫ್ಲವರ್ ಇಟ್ಕೊಂಡು ನಿಂತ್ಕೋತಾರೆ ಬಡತವು. ಸರ್, ಎಲ್ರದ್ದು ಪ್ರಾಬ್ಲಮ್ಸು ಲವ್ ಸ್ಟೋರೀಸು ಒಂದೇ ಥರ ಇರೋದಿಲ್ಲಲ್ಲ ಸರ್. ಒಂದ್ಸರಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ, ಮನ್ಸು ಅಗ್ರ ಆಗತ್ತೆ. ಹೌದೌದು. ಈ ಲವ್ ಒಂಥರ ಬೆಂಕಿ ಇದ್ದಂಗೆ. ಅದರಿಂದ ಮನ್ಸು ಅಗರನೂ ಆಗಲ್ಲ, ಭಾರನೂ ಆಗಲ್ಲ, ಸುಡ್ತಾ ಇರುತ್ತೆ. ಹುಡುಗಿರು ಗೂಗ್ಲಿ ಬೌನ್ಸರ್, ಏನ್ ಹಾಕಿದ್ರು ಬೌಂಡ್ರಿಂದ ಆಚೆ ಹೊಡೆದೇ ಅಭ್ಯಾಸ ನಮಗೆ. ನನ್ನೊಳಗಡೆ ಇರೋ ಬ್ಯಾಚುಲರ್ ತುಂಬಾ ಸ್ಟ್ರಾಂಗ್, ಆದ್ರೂ ಅವಳೊಂಥರ ಚೆನ್ನಾಗಿದ್ಲು ನೋಡಕ್ಕೆ. ಅವತ್ತು ರಾತ್ರಿ ಎಷ್ಟು ಬಾಟ್ಲು ಕುಡಿದ್ನೋ ಗೊತ್ತಿಲ್ಲ. ಬೆಳಗ್ಗೆ ಎದ್ರೆ ಏನಾಯ್ತು? ಅವಳದು ಒಂದೇ ಒಂದು ಫ್ರೇಮ್ ನೆನಪಾಗ್ಲಿಲ್ಲ, ಅವಳ ಮುಖನೇ ಮರ್ತೋಗಿತ್ತು. ನಾವೊಂಥರ ಹಂಗೆ. ಈ ಲವ್ ಮ್ಯಾರೇಜ್ ಅಂದ್ರೆ ಅಲರ್ಜಿ. ಎಕ್ಸ್ಕ್ಯೂಸ್ ಮೀ, ನೀವು ಕನ್ನಡದವರ? ಮತ್ತೆ ಕನ್ನಡ ಮಾತಾಡ್ತಿದ್ರಿ? ಕಂಡಿಡ್ಬಿಟ್ರ? ವೆರಿ ಶಾರ್ಪ್. ನಮ್ದು ಮೈಸೂರು ಸಾಂಸ್ಕೃತಿಕ ನಗರ, ನಿಮ್ದು ಮಡಿಕೇರಿ. ಕೊಡಗಿನ ಕುವರಿ. ಎಸ್. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅನ್ನೋ ಫೀಲ್. ಎಲ್ಲೋ ಅಲ್ಲ, ಇದೇ ಪಬ್ನಲ್ಲಿ ನ್ಯೂ ಇಯರ್ ಪಾರ್ಟಿಲಿ ಈ ವರ್ಷದ ಫಸ್ಟ್ ಫೇಸ್ ನೋಡಿದಂದ್ರೆ ನಿಮ್ದೆ. ಓ, ಕರೆಕ್ಟ್, ಫ್ಲಾಶ್ ಆಯ್ತು. ಅದೇ ಫೇಸು, ಅದೇ ಲುಕ್ಕು, ಸ್ವಲ್ಪ ಎಷ್ಟಲ್ಲಿ ಚೇಂಜ್. ಬೈ ದ ವೇ, ಐ ಆಮ್ ಅದಿತಿ ಬೋಪಣ್ಣ. ಮೈಸೆಲ್ಫ್ ಆರ್ಯ. ಹಿಂದೆ ಮುಂದೆ ಏನಿಲ್ಲ, ಪ್ಲೇನ್ ಆರ್ಯ. ಓ, ಯಾರಿಗಾದ್ರೂ ವೇಟ್ ಮಾಡ್ತಿದ್ದೀರಾ? ವೇಟ್ ನಾನು ಯಾರಿಗೂ ಮಾಡಲ್ಲ, ನಾನು ಮಾಡಿಸ್ತೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ರೆಸಾರ್ಟಲ್ಲಿ ವೇಟ್ ಮಾಡ್ತಿದ್ದಾರೆ, ನನಗೆ ಹೋಗಿ ಮೂಡಿಲ್ಲ. ನೀವು? ಸೇಮ್ ಹಿಯರ್. ವರ್ಕ್? ಸಾಫ್ಟ್ವೇರ್. ಗೆಸ್ ಮಾಡಿದೆ. ಹೇಗೆ? ತುಂಬ ಸಾಫ್ಟ್ ಆಗಿದ್ದೀರಲ್ಲ. ಬಟ್ ಕ್ಯಾರೆಕ್ಟರ್ ವೆರಿ ಹಾರ್ಡ್. ಅದನ್ನು ಗೆಸ್ ಮಾಡಿದೆ. ಗ್ಲಾಸ್ ಕೈಯಲ್ಲಿದೆಯಾ ಅಂತನಾ? ಲೈಫಲ್ಲಿ ನೀನ್ ಯಾವ ಹುಡುಗಿನೂ ಲವ್ ಮಾಡಬೇಡ, ಮದ್ವೆನೂ ಆಗ್ಬೇಡ. ಅದ್ಲ ಲಿಸ್ಟಲ್ಲೇ ಇಲ್ಲ. ಆದರೂ ಅದನ್ನೇ ಪಾಯಿಂಟ್ ಮಾಡಿ ಸ್ಟ್ರೆಸ್ ಯಾಕೆ ಮಾಡ್ತಿದೀಯಾ? ನಿಂಗೆ ಒಂದು ಹುಡುಗಿನ ಹೇಗೆ ಪ್ರೊಟೆಕ್ಟ್ ಮಾಡೋದೇ ಗೊತ್ತಿಲ್ಲ. ಓ, ಕಾರ್ಗೆ ಇನ್ಶೂರೆನ್ಸ್ ಐತೆ ಅಂತ ಸಿಕ್ಕಿದ ಕಡೆ ಗುದಕಾಯ್ತದ. ಈ ಹುಡುಗಿರ್ಗೋಸ್ಕರ ಫೈಟ್ ಮಾಡಿ ಪಾರ್ಟ್ಸ್ ಎಲ್ಲ ಕಳ್ಕೊಬಿಟ್ರೆ ಯಾರಮ್ಮ ನೋಡ್ಕೊತಾರೆ ನಮ್ಮನ್ನ? ಆ ಜಾಗದಲ್ಲಿ ನಿಮ್ ಗರ್ಲ್ ಫ್ರೆಂಡ್ ಇದ್ರು ಹೀಗೆ ಮಾಡ್ತಿದ್ದ? ತಮಗೆ ಅನಂತ್ನಾಗ್ ತರ ಕೂಲ್ ಆಗಿರ್ಬಾರ್ದು, ಅಂಬರೀಷನ್ ಅಂತರ ರೆಬಲ್ ಆಗಿರ್ಬೇಕು. ಓ, ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಸಿಕ್ಕಿದ್ದೆಲ್ಲ ತಿಂದ್ರೆ ಅದನ್ನ ಕುರಿ ಅಂತಾರೆ, ಅದೇ ಹಸ್ದಾಗ ಬೇಟೆ ಆಡೋದನ್ನ ಹುಲಿ ಅಂತಾರೆ. ಈಗಿನ ಜನರೇಷನ್ಗೆ ಪ್ಯೂರ್ ಲವ್ ಅನ್ನೋದೇ ಗೊತ್ತಿಲ್ಲ. ನಿಜ. ಇವತ್ತಿನ ಲವರ್ಸ್ಗೆ ಕ್ಲಾರಿಟಿನೇ ಇಲ್ಲ. ನೋ ಕಾಂಪ್ರಮೈಸ್, ನೋ ಅಂಡರ್ಸ್ಟ್ಯಾಂಡಿಂಗ್, ನೋ ಸ್ಯಾಕ್ರಿಫೈಸ್. ಲವ್ ಮ್ಯಾರೇಜ್ ಅಂತ ಆಗ್ತಾರೆ, 3 ತಿಂಗಳಿಗೆ ಕೋರ್ಟ್ ಮುಂದೆ ಡೈವರ್ಸ್ ನಿಂತ್ಕೋತಾರೆ. ಈ ಹುಡುಗರು ಹುಡುಗಿರ್ನ ಮೊಬೈಲ್ ತರ ಚೇಂಜ್ ಮಾಡಿದ್ರೆ, ಈ ಹುಡುಗಿರು ಹುಡುಗರನ್ನ ನೆಟ್ವರ್ಕ್ ತರ ಚೇಂಜ್ ಮಾಡ್ಬಿಡ್ತಾರೆ. ಇಂಥ ಭಾಳ ಬದುಕಕ್ಕೆ ಲವ್ ಮ್ಯಾರೇಜು ಬೇಕಾ?
ಹೇ ಆರ್ಯ, ಎಣ್ಣೆ ಬೇಕು ಅಂತ ಮಾತ್ರ ಕೇಳಬೇಡ ಅಷ್ಟೇ. ಮನೆಗೆ ಹೋಗೋಣ. ನಮ್ಮ ಮನೆ ದೇವರನ್ನ ಹೇಳ್ತೀನಿ, ಈಗ ಹೇಳ್ದಲ್ಲ ಇದಿಷ್ಟ ಆಯ್ತು. ಹಾಯ್ ಬ್ರೋ, ಚಿಕ್ಕ ವಯಸ್ಸಿಂದ ನಾನು ನಿನ್ನ ಹತ್ರನೇ ಎಲ್ಲ ಶೇರ್ ಮಾಡ್ಕೊಳ್ತಾ ಇರೋದು. ನಾನು ಬ್ಯಾಚುಲರು, ನೀನು ಬ್ಯಾಚುಲರು. ನನ್ನ ಕಷ್ಟ ಏನು ಅಂತ ನಿನಗೆ ಗೊತ್ತಿರೋದು. ನನ್ನ ಲೈಫಲ್ಲಿ ಹುಡುಗಿರೇ ಬೇಡ ಅಂತ ನಾನಿದ್ರೆ ತಂದು ಹುಡುಗಿರನ್ನ ತಗಲಾಗ್ತಿದೆಯಲ್ಲ, ಇದೇ ಲಾಸ್ಟ್ ವಾರ್ನಿಂಗ್. ನಾನು ನಿನ್ನ ಭಕ್ತನೇ ಆಗಿರಬೇಕು. ಆಂಜನೇಯಂಗೆ ಶಿಫ್ಟ್ ಆಗಬಾರ್ದು ಅಂತಿದ್ರೆ ಹೊಸ ಹುಡುಗಿನ ತಂದು ನನ್ನ ಲೈಫಲ್ಲಿ ತಗಲಾಕ್ಬೇಡ. ನೋ ಮೋರ್ ಗರ್ಲ್ಸ್ ಇನ್ ಮೈ ಲೈಫ್. ಓಕೆ ಬ್ರೋ? ಪ್ರಾರಬ್ಧ ದೇವ್ರನ್ನೇ ಬ್ರೋ ಅಂತೀಯಲ್ಲೋ, ನೀನು ಬೇರೆ ದೇವ್ರಿಗೆ ಶಿಫ್ಟ್ ಆಗೋದಿರ್ಲಿ, ನಿನ್ನ ನೋಡಿದ್ರೆ ಆ ದೇವ್ರೇ ಶಿಫ್ಟ್ ಆಗ್ಬಿಡ್ತಾನೆ. ಆ ಗಣೇಶ ಆಶೀರ್ವಾದನೂ ಮಾಡಾಯ್ತು, ಪ್ರಸಾದನೂ ಕೊಟ್ಟಾಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ಗಂಡು ಮಕ್ಕಳನ್ನ ಗೋಳಿ ಕೊಡೋದ್ರಲ್ಲಿ ಆಗೋಯ್ತಲ್ರಿ ನಿಮ್ಮದು. ಎಲ್ಲ ನಂತರ ನೀವು ಉಗ್ದಂಗೆಲ್ಲ ಉಗಿಸ್ಕೊಂಡು ಇರ್ತಾರೆ ಅನ್ಕೊಂಡಿದ್ದೀರಾ? ಅಲ್ಲ ರೀ, ನಮ್ಮ ಗಂಡು ಮಕ್ಕಳನ್ನ ಏನಂತ ಅನ್ಕೊಂಡಿದ್ದೀರಾ? ನಿಮ್ಮ ಪಿಕಪ್ ಮಾಡೋಕ್ಕೆ ನಮ್ಮ ಗಾಡಿ ಬೇಕು, ನಿಮ್ಮ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ಬಾಡಿ ಬೇಕು. ಅಲ್ಲ, ರಾತ್ರಿ ಲೇಟ್ ಆದರೆ ನಮ್ಮನ್ನ ಕ್ಯಾಬ್ ಥರ ಯೂಸ್ ಮಾಡ್ತೀರಾ, ಬೆಳಗ್ಗೆ ಶಾಪಿಂಗ್ಗೆ ATM ಥರ ಉಗಿಸ್ತೀರಾ, ಕೊನೆಗೆ ನಾವೇ ಸರಿ ಇಲ್ಲ ಅಂತ ಲೆಫ್ಟ್ ರೈಟ್ ನೋಡದೆ ಉಗಿತೀರಾ. ಹಿಂಗೆಲ್ಲ ಆದರೆ ನಾವು ಗಂಡು ಮಕ್ಳು ಹೆಂಗಪ್ಪ ಬದುಕೋದು? ನೋಡಿ, ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಹಾಕ್ತೀನಿ, ಹಾಕ್ತೀನಿ. ಗಂಡು ಮಕ್ಳಿಗೆ ಅನ್ಯಾಯ ಆದ್ರೆ ಗಂಡು ಮಕ್ಳೇ ಬಂದು ಸಹಾಯ ಮಾಡೋದು ಅಲ್ವಾ ಬಾಯ್ಸ್? ಎಸ್ ಬ್ರೋ. ಏಯ್ ನೀವು ಹೋಗ, ನಾನು ನೋಡ್ಕೊತೀನಿ. ಏಯ್, ಎಲ್ಲಿಗ್ರೂ ಹೋಗ್ತಿದ್ದೀರಾ? ನಡಿಯಮ್ಮ, ಏನು ಕೋಳಿ ಕೇಳಿ ಮಸಾಲ ರೇಖಂತ ನಡಿಯಮ್ಮ. ಏಯ್, ಈ ಥರ ನಾವು ಮಾಡಿದ್ರೆ ನಿಮ್ಗೆ ಅಕ್ಕ ತಂಗಿಲ್ವ ಅಂತ ಕೇಳ್ತಿದ್ದೆ. ಈಗ ನಾವು ಕೇಳದ ನಿಂಗೆ ಅಣ್ಣ ತಮ್ಮ ಇಲ್ಲ ಅಂತ? ಗಂಡಸರಿಗೆ ಬೆಲೆ ಕೊಡೋದು ಕಲ್ತ್ಕೋ. ಇನ್ನೊಂದ್ಸತಿ ಹಿಂಗೆ ಮಾಡಿದ್ರೆ ಬೀಳ್ತವೆ. ರೀ ಮಿಸ್ಟರ್, ನಿಂತ್ಕೊಳ್ರಿ. ಅಲ್ಲ, ನೀವ್ ನಿಮ್ ಪಾಡಿಗೆ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗಿರೋ ನನ್ನ ಗಾಡಿನ ನಿಮ್ ತಾತ ರಿಪೇರ್ ಮಾಡ್ತಾರಾ? ಆಕ್ಸಿಡೆಂಟ್ ಮೇಡಮ್? ಗಾಡಿನ ಎಲ್ಲಿ ಮೇಡಮ್? ಫಸ್ಟ್ ಟೈಮ್ ಲೈಫಲ್ಲಿ ಈ ಕ್ಯಾಬ್ ಡ್ರೈವರ್ಗಳ ಕಷ್ಟ ಏನು, ಈ ಬಾಯ್ ಫ್ರೆಂಡ್ಗಳ ಕಷ್ಟ ಏನು, ಪಾಪ ಈ ಗಂಡದ್ರಿಗೆ ಕಷ್ಟ ಏನು ಅಂತ ಒಂದೇ ದಿನದಲ್ಲಿ ಫಿಲಮ್ ಥರ ತೋರಿಸ್ಬಿಟ್ರಿ. ಥ್ಯಾಂಕ್ ಯು. ಈ ನಮ್ಮ ಆಟೋ ಹಿಂದೆ ಬರ್ದಿರ್ತಾರಲ್ಲ, ನಮ್ಮ ಆಟೋ ತತ್ವಜ್ಞಾನಿಗಳು ಏನಂತ? ಅದೇ, ಈ ಲಾರಿ ಹಿಂದೆ ಹೋದ್ರೆ ಧೂಳು, ಹುಡುಗಿರಿಂದ ಗೋಳು ಅಂತ. ಅದೇ ಇವತ್ತಿನ ಮಾರಲ್ ಆಫ್ ದ ಡೇ. ಛೇ 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 ಛೇ, ನೋ 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 ನೋ, ಮಾರಲ್ ಆಫ್ ದ ಡೇ ಅದಲ್ಲ. ಮತ್ತೆ ನಂದಲ್ಲ ಅಂತ ಹೋದ್ರೆ ಸಾಧನೆ, ನಂದೆಲ್ಲಿಡ್ಲಿ ಅಂತ ಬಂದ್ರೆ ರೋದ್ನೆ. ಬಾಯ್. ನಿನ್ಗೆ ನನ್ನ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಇವತ್ತು ನಾನು ಚಿಕ್ಕ ಇಂಟ್ರೊಡಕ್ಷನ್ ನಿನ್ ಕೊಡ್ತೀನಿ. ನಾನು ಪಾಸಿಟಿವ್ ಅಂಡ್ ಸೆಲೆಕ್ಟಿವ್ ಹುಡುಗಿ. ನಾನೊಂದು ಮೊಬೈಲ್ ತಗೋಬೇಕು ಅಂದ್ರೆ ಅಂಗಡಿ ಸುತ್ತೀನಿ. ಸುತ್ತಬೇಕ್ರಿ? ಚೈನಾ ಮೊಬೈಲ್ ತಗೊಂಡ್ಬಿಟ್ಟು ಕೈನೋ ಕಿವಿನೋ ಡಮ್ ಅನ್ಬಿಟ್ರೆ ಯಾರು ನೋಡ್ಕೋತಾರೆ? ಸುತ್ತಿ, ತಪ್ಪೇನಿಲ್ಲ. ಬಟ್ಟೆ ತಗೋಬೇಕು ಅಂದ್ರು 10 ಅಂಗಡಿ ಸುತ್ತೀನಿ. 10 ಅಂಗಡಿ ಕಡಿಮೆನೆ. ಹುಡುಗಿರು ಈ ಒಡವೆ ಬಟ್ಟೆ ತಗೊಳಕ್ಕೆ 10 ಊರ್ನೇ ಸುತ್ತಾರೆ, ಅಷ್ಟು ಎನರ್ಜಿ ಇರುತ್ತೆ ಗೊತ್ತಾ? ಕರೆಕ್ಟ್. ಬಟ್ ಫಾರ್ ದ ಫಸ್ಟ್ ಟೈಮ್ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಾನೊಂದು ಹುಡ್ಗನ ಇಷ್ಟಪಟ್ಟಿದ್ದೀನಿ. ವಾವ್, ತಲೆನೇ ಓಡಿಸದೆ ಇಷ್ಟಪಟ್ಬಿಟ್ಟಿದ್ದೀರಾ? ಯಾರ್ರೀ ಲಕ್ಕಿ ಫೆಲೋ? ನೀನೇ ಆರ್ಯ. ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಯಾವನ ಮಹಾನ್ ಭಾವ ಹೇಳಿದ್ದ, ಖುಷಿಲಿದ್ದಾಗ ಪ್ರಾಮಿಸ್ ಮಾಡಬೇಡ, ಡಿಪ್ರೆಷನ್ಲಿದ್ದಾಗ ಡಿಸಿಷನ್ ತಗೋಬೇಡ ಅಂತ. ಆದರೆ ಇವೆರಡರ ಮಧ್ಯೆ ಇದ್ದಾಗ ಏನು ಮಾಡಬೇಕು ಅಂತ ಯಾವನು ಹೇಳಿಲ್ವೇ? ಆರ್ಯ, ಆರ್ಯ, ಐ ಥಿಂಕ್ ಯು ಮೈ ಪರ್ಫೆಕ್ಟ್ ಮ್ಯಾಚ್. ಆರ್ಯ, ನನ್ನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಬೇಕು ಅಂತ ನಾನೀಗ ಫೋರ್ಸ್ ಮಾಡ್ತಾ ಇಲ್ಲ. ನೀನು ನನ್ನ ಜೊತೆ ಜರ್ನಿ ಮಾಡು. ನನ್ನ ಲೈಫ್ ಸ್ಟೈಲ್ ಇಷ್ಟ ಆದರೆ ಆಕ್ಸೆಪ್ಟ್ ಮಾಡು, ಇಲ್ಲ ಅಂದರೆ ನೋ ಹಾರ್ಡ್ ಫೀಲಿಂಗ್ಸ್. ಲೆಟ್ಸ್ ಬಿ ಗುಡ್ ಫ್ರೆಂಡ್ಸ್. ಬಟ್ ನೀ ನನ್ನನ್ನು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ನನ್ನಷ್ಟು ಅನ್ಲಕ್ಕಿ ಪರ್ಸನ್ ಬೇರೆ ಯಾರೂ ಇರೋದಿಲ್ಲ. ಟೇಕ್ ಯೋರ್ ಟೈಮ್. ಯುನೀಕ್ ಡೆಕೋರ್ ಪ್ಲಾನ್ ಮಾಡಿ. ಆರ್ಯ, ಚೆನ್ನಾಗಿ ನೋಡ್ಕೊಂಬಿಡಪ್ಪ. ಇವಳೇ ಮದುವೆಯನ್ನು ರಾಧಿಕಾ ಅಂತ ಹೆಸರು. ಹುಡುಗಿ ನಾನು ಬಿಟ್ಟು ಏನು ಮಾಡಲಿ? ದೊಡ್ಡವರು ತೋರಿಸ್ಬೇಕಾದ್ರೆ ನೋಡ್ಕೊಂಡ್ಬಿಡ್ಬೇಕಪ್ಪ. ತುಂಬ ಚೆನ್ನಾಗಿದ್ದಾರೆ, ಬ್ಯೂಟಿಫುಲ್. ಅಂದಹಾಗೆ ನೀವು ಗೋವಾದಲ್ಲಿ ಸೆಟ್ಲ್ ಆಗಿದ್ದೀರಾ ಇಲ್ಲ ಮೈಸೂರಾ? ಆಲ್ಮೋಸ್ಟ್ ಮೈಸೂರಲ್ಲೇ. ಈಗಲೇ ನನ್ನ ವೆಡ್ಡಿಂಗ್ ಎಲ್ಲ ನಾನು ಪ್ಲಾನ್. ರಾಜಲಕ್ಷ್ಮಮ್ಮ ಅವರೇ, ನಿಮ್ಗೇನಾದ್ರೂ ಲೈಕ್ಸ್ ಕಮೆಂಟ್ಸ್ ಇದ್ರೆ ಶೇರ್ ಮಾಡ್ಕೊಂಬಿಡಿ. ಮೊದಲು ಅವ್ರ ಕಂಡೀಷನ್ ಹೇಗಿದೆ ಅಂತ ಕೇಳಿ. ನನ್ನ ಕಂಡೀಷನ್ಸಾ? ನನಗೆ ಕೇಳ್ತಿದ್ದಾರೆ? ಮೋಸ್ಟ್ಲಿ ವೆಡ್ಡಿಂಗ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರಬೇಕು.
ಓಕೆ 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 ನನ್ನ ಕಂಡೀಷನ್ಸ್ ಎಲ್ಲ ಓಕೆ, ಆದ್ರೆ ಕೆಲಸ ಮಾತ್ರ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು. ಸರ್ ಈ ಮದುವೆ ಮಾತ್ರ ಹೆಂಗಾದ್ರೂ ಮಾಡಿ ಸರ್, ಆದ್ರೆ ರಿಸೆಪ್ಷನ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರ್ಬೇಕು. ಆ ರಿಸೆಪ್ಷನ್ಗೆ ನನ್ನ ಹತ್ರ ಒಳ್ಳೊಳ್ಳೆ ಐಡಿಯಾಗಳಿದೆ ಸರ್, ನಿಮಗೆ ತೋರಿಸ್ತೀನಿ. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರೋ ಅದನ್ನ ನಾನು ಅರೇಂಜ್ ಮಾಡ್ತೀನಿ ಅಲ್ವಾ ನಂದಿನಿ? ಹೌದು. ಹುಡುಗ ಅವನ ಪ್ರೊಫೆಷನ್ ನಲ್ಲಿ ಎಷ್ಟು ಕಂಡೀಷನ್ ಆಗಿದೆ ನೋಡಿ. ಐ ಲೈಕ್ ಯುವರ್ ಪ್ರೊಫೆಷನಲಿಸಮ್. ನೋಡಪ್ಪ, ಹುಡುಗಿ ಡಬಲ್ ಗ್ರಾಜುಯೇಟು, ಮದುವೆ ಆದ್ಮೇಲೆ ಇಲ್ಲೇ ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು ಅಂತಿದ್ದಾಳೆ. ಮಾಡ್ಲಿ ಮಾಡ್ಲಿ. ಮದ್ವೆಗೆ 2 ಸೈಟು, 1 ಬಂಗ್ಲೆ, 3 BMW ಕಾರು, ವರ್ಷಕ್ಕೆ 3 ಸಲ ಫಾರಿನ್ ಟ್ರಿಪ್ ನಮ್ ಕಡೆಯಿಂದ ಗ್ಯಾರಂಟಿ. ಮಾಡಿ ಮಾಡಿ. ಇದೆಲ್ಲ ನಮ್ಗೆ ಕೇಳ್ತಿದ್ರೆ ಅದು ದೊಡ್ಡ ಮನುಷ್ಯರು ದೊಡ್ಡ ಗುಣ. ಏನ್ ನಡೆದ್ರು ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕಂತ ಮಾತಾಡ್ತಾವ್ರೆ. ಸರ್ ನಿಮ್ BMW ಫಾರಿನ್ ಟ್ರಿಪ್ ಇದೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಮ್ಗೇನಿದ್ರು ರಿಸೆಪ್ಷನ್ ಗ್ರ್ಯಾಂಡ್ ಆಗಿರ್ಬೇಕು ಅಲ್ವಾ ನಂದಿನಿ? ರಿಸೆಪ್ಷನ್ ಯಾರ್ಯಾರು ಬರ್ತಾರೋ ಅರೇಂಜ್ಮೆಂಟ್ ನೋಡ್ಬಿಟ್ಟು ಅದ್ರೋಬೇಕು, ಹಂಗ್ ನಾನು ಅರೇಂಜ್ ಮಾಡ್ತೀನಿ ಅಲ್ವಾ ನಂದಿನಿ? ನಿಮ್ದು ಎಷ್ಟು ಬಜೆಟ್, ಏನ್ ಪ್ಯಾಕೇಜು ನೀವು ಡಿಸೈಡ್ ಮಾಡ್ಬಿಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಅಲ್ವಾ ನಂದಿನಿ? ಅದೆಲ್ಲ ಹುಡುಗಿ ಮಾತಾಡ್ತಾಳೆ, ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ಸೈಡ್ ಕರ್ಕೊಂಡು ಹೋಗು. ಅಲ್ಲ ಅವಳ ಹತ್ರ ನಾನೇ ಪರ್ಸನಲ್ ಆಗಿ ಮಾತಾಡ್ಬೇಕು? ಮದುವೆ ಆಗ್ತಾ ಇರೋದು ಅವಳಲ್ವಾ, ಅವಳಿಗೆ ಆಸೆ ಇರ್ತದೆ. ಕರ್ಕೊಂಡೋಗು. ಬನ್ನಿ ಬನ್ನಿ, ಕರ್ಕೊಂಡೋಗಮ್ಮ. ಲ್ಯಾಪ್ಟಾಪ್ ಆಮೇಲೆ ನೋಡ್ಕೊಳ್ಳೋಣ, ಕರ್ಕೊಂಡೋಗಪ್ಪ ಫಸ್ಟ್. ಬಂದೆ. ನಿಮ್ಗೆಲ್ಲ ಓಕೆನಾ? ನಿಮ್ಗೆಲ್ಲ ಓಕೆನಾ? ಈಗ ರಿಸೆಪ್ಷನ್ ಯಾವ ತರ ಮಾಡೋಣ? ನೀವ್ ಯಾಕೆ ಆಗ್ಲಿಂದ ರಿಸೆಪ್ಷನ್ ಇಂದ ಬಿದ್ದಿದ್ದೀರಾ? ಅದು ನನ್ನ ಲೈಫ್ ಸೆಟ್ಲ್ ಆಗೋ ಮ್ಯಾಟ್ರು, ಅದಕ್ಕೆ. ನಂಗೆ ರಿಸೆಪ್ಷನ್ಗಿನ್ನ ಫಸ್ಟ್ ನೈಟ್ ಸೆಟಪ್ ಚೆನ್ನಾಗಿರ್ಬೇಕು. ನೋಡಿ, ರಿಸೆಪ್ಷನ್ ತನಕ ಮಾತ್ರ ನಾನು, ನೀವು ಫಸ್ಟ್ ನೈಟ್ಗೆ ಬೇರೆ ನೋಡ್ಕೊಂಡು. ನನಗೆ ಫಸ್ಟ್ ನೈಟ್ ಅಂದ್ರೆ ಇಂಟ್ರೆಸ್ಟೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಅಷ್ಟಕ್ಕೂ ಲೈಟ್ ಆಫ್ ಮಾಡಕ್ಕೆ ಅಷ್ಟೊಂದು ಡೆಕೋರೇಷನ್ಸ್ ಬೇಕಾ? ಅದೇ ರಿಸೆಪ್ಷನ್ ಆದ್ರೆ ಸಾವಿರಾರು ಜನ ಬರ್ತಾರೆ, ನಮ್ಮ ಕ್ರಿಯೇಟಿವಿಟಿ ಎದ್ದು 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 ಕಾಣುತ್ತೆ. ಜನ ಫೋಟೋ ತೆಗೆದು ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ ಎಲ್ಲ ಕಡೆ ಹಾಕ್ತಾರೆ. ನೋಡಿ, ಈಗ ಫಸ್ಟ್ ನೈಟ್ ಯಾರು ಪೋಸ್ಟ್ ಮಾಡೋದು ನೋಡಿದ್ದೀರಾ? ನೋ ಚಾನ್ಸ್. ಎಲ್ಲಿ ಪ್ರಾಫಿಟ್ ಇರುತ್ತೋ ಅಲ್ಲಿ ಆರೇ ಇರ್ತಾನೆ. ರಿಸೆಪ್ಷನ್ನ ನಾನು ಮಾಡ್ತೀನಿ, ಫಸ್ಟ್ ನೈಟ್ನ ನೀವು ಬೇರೆ ನೋಡ್ಕೊಳ್ಳಿ. ರೇ ಸ್ವಾಮಿ, ಈಗ ನಿಮ್ ಮೈಂಡ್ ನಲ್ಲಿ ಇದೆಯಲ್ಲ ಈ ವೆಡ್ಡಿಂಗ್ ಈವೆಂಟ್ಸ್ ಅಂತ, ಅಲ್ಲಿಂದ ಆಚೆ ಬಾ. ಇಲ್ಲಿ ಬಂದಿರೋದು ನಿನ್ ಮದುವೆ ವಿಷಯ ಮಾತಾಡಕ್ಕೆ, ವೆಡ್ಡಿಂಗ್ ಕಾಂಟ್ರಾಕ್ಟ್ ಮಾಡಕ್ಕಲ್ಲ. ನಂದ ಮತ್ತೆ ನಂದ. ಆರ್ಯ, ಈ ಲವ್, ಮದ್ವೆ, ರಿಲೇಷನ್ ಎಲ್ಲ ಬುಲ್ಶಿಟ್ ಅಂತ ಬಿಸಿ ರಕ್ತದಲ್ಲಿ ರೂಲ್ಸ್ಗಳು ಹಾಕೊಂಡು ಓಡಾಡೋದು. ಆದ್ರೆ ಜೀವನ ಆಗಲ್ಲ. ನಾವು ನಮ್ಗೆ ಏನೋ ಬೇಕಂತ ಒದ್ದಾಡ್ತೀವಿ, ಆದ್ರೆ ನಮ್ಮನ್ನು ಹುಡ್ಕೊಂಡು ಬರೋದನ್ನ ಕಾಲ್ ಕಸ ಮಾಡ್ಕೊಂಡ್ಬಿಡ್ತೀವಿ. ಒಂದ್ ಮಾತು ಹೇಳ್ತೀನಿ, ಸ್ವಾರ್ಥದಲ್ಲಿ ಬರೀ ಸಂತೋಷ ಸಿಗತ್ತಷ್ಟೇ, ಆದ್ರೆ ತ್ಯಾಗದಲ್ಲಿ ಸ್ವರ್ಗನೇ ಸಿಗುತ್ತೆ. ಈ ಪ್ರೀತಿ ಮದುವೆ ಅನ್ನೋದು 2 ಮನಸ್ಸುಗಳ ನಡುವೆ ಆಗಬೇಕು. ನಿಮ್ಮ ಸಿಚುಯೇಷನ್, ನಿಮ್ಮ ಕಮಿಟ್ಮೆಂಟ್ಗಳ ನಡುವೆ ಆಗೋದಲ್ಲ. ವೆಡ್ಡಿಂಗ್ ಆರ್ಗನೈಸರ್ ಥರ ಇರಬೇಕು. ಹಾಗೆ ಇರ್ತೀನಿ. ಇನ್ಫ್ಯಾಕ್ಟ್ ನೀನಿಲ್ಲಿ ಸರ್ಪ್ರೈಸ್ ಎಂಟ್ರಿ ಕೊಡ್ತೀಯ ಅಂತ ನಾನೇ ಅವತ್ತು ಅಂದ್ಕೊಂಡಿರಲಿಲ್ಲ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಅದಿತಿ, ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನನಗೆ ನೀನು ಚೆನ್ನಾಗಿರ್ಬೇಕು, ಜೀವನ ಚೆನ್ನಾಗಿರ್ಬೇಕು ಅಷ್ಟೇ. ನಂದಿನಿ, ನನ್ನ ಜೀವನದಲ್ಲಿ ಈ ಮದುವೆ, ಈ ಲವ್ ಯಾವುದಕ್ಕೂ ಜಾಗನೇ ಇಲ್ಲ. ಇದನ್ನ ನಿಂಗೆ ಹೇಳ್ಬೇಕು ಅಂತ ಎಷ್ಟೊಂದ್ಸಲ ಅನ್ಕೊಂಡೆ, ಅದರಾಗ್ಲಿಲ್ಲ. ಇಷ್ಟೆಲ್ಲ ನೋಡಿದ್ಮೇಲೆ ನನ್ನ ಆಲ್ ಟೈಮ್ ಫೇವ್ರೆಟ್ ಫಿಲಾಸಫಿನೇ ಕರೆಕ್ಟ್ ಅಂತ ಅನ್ಸುತ್ತೆ. ನನ್ನ ಹಾರ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ನನಗೆ ನೀನು ಬೇಡ, ನೀನು ಬೇಡ. ಐ ಲವ್ ಮೈಸೆಲ್ಫ್. ಊರವ್ರಿಗೆಲ್ಲ ಹೇಳ್ತಿದ್ದೆ ಬಾಬ್ಸ್, ಲವ್ ಮಾಡ್ಬಿಟ್ರು ಅಂತ. ಆದ್ರೆ ಇವತ್ತು ಗೊತ್ತಾಗ್ತಿದೆ, ಪ್ರೀತಿ ಕಳ್ಕೊಂಡ್ರೆ ಹುಡುಗರು ಯಾಕಂಗೆ ಹುಚ್ಚು ಥರ ಆಡ್ತಾರೆ ಅಂತ. ಇವತ್ತು ನಾನೊಬ್ಬ ಹುಚ್ಚಾಗ್ಬಿಟ್ಟೆ ಬಾಬ್ಸ್. ನನ್ನ ಹುಡುಗಿ ಮದುವೆನ ನನ್ನ ಕೈಲೇ ಮಾಡಿಸು ಪರಿಸ್ಥಿತಿ ತಂದ್ಬಿಟ್ಟ ದೇವರು.
ಸರಿ ನವಾಬ್ಸ್, ಪ್ರೀತಿ ಅನ್ನೋದು ಬಿಸ್ನೆಸ್ ಅಲ್ಲ. ಸಿಕ್ಕಿದ್ನೋ ಕಳ್ಕೊಂಡಿರೋದ್ನೋ ಕೂತ್ಕೊಂಡು ಲೆಕ್ಕ ಹಾಕೊಳ್ಳೋದಕ್ಕೆ. ಆದರೆ ಕೊನೆ ತನಕ ಉಳ್ಕೊಳ್ಳೋ ಥರ ನೆನಪುಗಳು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ತಪ್ಪು ಮಾಡ್ತಿದ್ದೆ ಅದಿತಿ. ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊತಿದ್ದೀನಿ ಆರ್ಯ. ಇವತ್ತು ನೀನು ಇರ್ಬೇಕಾಗಿರೋ ಜಾಗ ಇದಲ್ಲ. ನಾನು ಎಲ್ಲಿರ್ಬೇಕು ಅದೇ ಜಾಗಕ್ಕೆ ಕರೆಕ್ಟಾಗಿ ಬಂದಿದ್ದೀನಿ. ಏನು ಮಾತಾಡ್ತಿದ್ಯಾ? ನನ್ಗೆ ಗೊತ್ತು ನೀ ನಾನು ಎಷ್ಟು ಇಷ್ಟಪಡ್ತಿದ್ಯಾ ಅಂತ. ಆದ್ರೆ ಎಲ್ಲ ಮನ್ಸಿನಲ್ಲಿ ಇಟ್ಕೊಂಡು ಹೇಳಕ್ಕಾಗದೆ ನೋವು ಅನುಭವಿಸ್ತಿದ್ಯಾ. ನೋವಾ? ಯಾವ ನೋವು? ನಾನಂತೂ ನೆಮ್ಮದಿಯಾಗಿದ್ದೀನಿ. ಸಾಕು ಆರ್ಯ. ಆರ್ಯ ಆರ್ಯ ನೋಡು ಆರ್ಯ, ಅವತ್ತೇನೋ ಖುಷಿಯಾಗಿ ನಿನ್ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ಆ ನಿರ್ಧಾರ ತಪ್ಪು ಸರಿನೋ ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ನಮ್ಮ ಅಪ್ಪ ಅಮ್ಮಗೋಸ್ಕರ ಮದ್ವೆಗೆ ಒಪ್ಕೊಂಡೆ. ಮತ್ತೆ ನನ್ನ ಲೈಫ್ಗೆ ನೀನ್ ಎಂಟ್ರಿ ಕೊಟ್ಟೆ. ನನ್ನ ಮದ್ವೆನೂ ನೀನೇ ಮಾಡ್ಸೋಕ್ ಬಂದೆ. ಅದು ನಿನ್ ಫ್ರೆಂಡ್ ಜೀವನ್ನೇ. ನನ್ನ ಮದ್ವೆ ಆಗ್ಬೋದಿತ್ತು, ಆದ್ರೆ ನನ್ನ ಮನ್ಸು ಒಪ್ಲಿಲ್ಲ. ನನ್ಗೆ ನೀನೇ ಬೇಕನ್ಸ್ತಿದೆ ಆರ್ಯ. ನೀನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಕಾಡ್ತಿದೆ ಆರ್ಯ. ಆ ದೇವ್ರು ಎಲ್ರಿಗೂ ಒಂದು ಚಾನ್ಸ್ ಕೊಡ್ತಾರಂತೆ, ಆದ್ರೆ ನನ್ನ ಲೈಫಲ್ಲಿ 2 ಚಾನ್ಸ್ ಕೊಟ್ಟಿದ್ದಾನೆ. ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳಕ್ ಆಗಲ್ಲ ಆರ್ಯ. ಆರ್ಯ, I love you. I truly love you, Arya.